ಗುಡ್ ಈವ್ನಿಂಗ್. ಏನಪ್ಪ ಸಮಾಚಾರ? ಏನು ಮಾಡ್ತಾ ಇದ್ದೀರಾ? ಸಂಜೆ ಆಗೋಯ್ತು. ಪ್ರತಿದಿನ ಹಿಂಗೆ ಆಗ್ಬಿಡುತ್ತಲ್ಲ, ಒಂದೊಂದ್ಸಲ ಅನ್ಸಲ್ವಾ ಸೇಮ್ ರೂಟೀನ್ ನಮಗೆ. ಬೆಳಗ್ಗೆ ಎದ್ದು ಹೇಳ್ತೀವಿ, ಫ್ರೆಶ್ ಅಪ್ ಆಗ್ತೀವಿ, ತಿಂಡಿ ತಿಂತೀವಿ, ಆಫೀಸ್ಗೆ ಹೋಗ್ತೀವಿ, ಮತ್ತೆ ಸಂಜೆ ಆಗತ್ತೆ, ಮೊಬೈಲ್ ನೋಡ್ತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ. ಇದೇ ರೂಟೀನ್. ಆ ರೀಲ್ಸ್ ನೋಡಿ 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 ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಈ ಬಡ್ಡಿ ಮಗಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತೆಲ್ಲ ಕೈಂಡ್ ಆಫ್ ಡೇಟಿಂಗ್ ಆ್ಯಪ್ಸು, ಚಾಟಿಂಗ್ ಆ್ಯಪ್ಸ್ ಎಲ್ಲನ, ಚಾಟಿಂಗ್ ಆ್ಯಪ್ ಅಂದು ವಾಟ್ಸಪ್ ಬಿಟ್ಟು ಬೇರೆದನ್ನು ಓನ್ಲಿ ಸಂಡೇ ಆ ನೆಟ್ವರ್ಕ್ ವರ್ಕ್ ಆಗೋಂಗಿರ್ಬೇಕಿತ್ತು. ಓನ್ಲಿ ಆನ್ ಸಂಡೇ ಸೋಷಿಯಲ್ ಮೀಡಿಯಾದ ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ವರ್ಕ್ ಆಗೋಂಗಿರ್ಬೇಕು. ಅಂದರೆ ಅದರ್ ಟೈಮಲ್ಲಿ ಆ ಸರ್ವರ್ಗಳನ್ನ ಡೌನ್ ಮಾಡಬೇಕು ಇಂಡಿಯಾದಲ್ಲಿ, ಅಥವಾ ಯಾವುದಾದ್ರೂ ಕಂಟ್ರಿ ಅವ್ರಿಗೆ ಬೇಕಾದರೆ ಮಾಡ್ಕೋಬೋದು. ಯಾಕಂದರೆ ಈ ಶಿಟ್ ಇದೆಯಲ್ಲ, ಅನ್ನೆಸೆಸರಿ ಅನ್ವಾಂಟೆಡ್ ಥಿಂಗ್ಸ್ ನಮ್ಮ ತಲೆಗೆ ಫೀಡ್ ಆಗ್ತಾ ಇರುತ್ತೆ. ರಾತ್ರಿ ಒಂದೊಂದು ಸಲ ಮಲಗಿದ್ದಾಗ ಅದೇ ಏನು ಕನಸಲು ಬಂದ್ಬಿಡುತ್ತೆ. ಸೊ ಸೋಷಿಯಲ್ ಮೀಡಿಯಾನ ಗೌರ್ಮೆಂಟ್ ಅಟ್ಲೀಸ್ಟ್ ಡೇ ಟೈಮಲ್ಲಿ ಅಥವಾ ಇಷ್ಟೇ ಅವರ್ಸ್ ಅಥವಾ ಬರೀ ವೀಕೆಂಡಲ್ಲಷ್ಟೇ ಅದನ್ನು ಮನುಷ್ಯರು ಯೂಸ್ ಮಾಡುವಂಗೆ ಇರಬೇಕಿತ್ತು. ಪೀಪಲ್ ಆರ್ ಏನಾಗ್ತಾ ಇದೆ ಅಂದರೆ, ಎಲ್ಲ ಈಸಿಯಾಗಿ ಪ್ಲೇಟಲ್ಲಿ ಬೀಳ್ತಾ ಇದೆ. ಈಸಿಯಾಗಿ ಒಂದು ಹುಡುಗಿನ ಪಟಾಯಿಸೋದು ದೊಡ್ಡ ವಿಷಯ ಆಗಲ್ಲ. ಅಂದರೆ ಯಾವುದೇ ಫೀಲಿಂಗ್ಸ್ ಇರಲ್ಲ ಅದಲ್ಲಿ, ಬರೀ ಕಾಮ ಅಷ್ಟೇ ತುಂಬಿಕೊಂಡಿದೆ. ಹಳೆ ಕಾಲದಲ್ಲಿ ಆ ಲೆಟ್ರ್ ಬರೆದು ಎಷ್ಟೋ ದಿವಸ ವೆಯ್ಟ್ ಮಾಡಿ ಮತ್ತೆ ಲೆಟ್ರ್ ತೊಗೊಂಡು ಆ ಭಾವನೆಗಳನ್ನ ತುಂಬಿಸ್ಕೊಂಡು ಅದು ಮಧುರವಾದ ಪ್ರೀತಿಯಾಗಿತ್ತು. ಇವತ್ತು ಎಲ್ಲ ಇದ್ದವರಿಗೆಲ್ಲ ಹಾಯ್ ಹಾಯ್ ಡಿನ್ನರ್, ಏನು ಮಾಡ್ತಾಯಿದೀಯ, ಅದು ಇದು ಅಂತ ಮೆಸೇಜ್ ಮಾಡಿಕೊಂಡು ಯಾವುದಾದ್ರೂ ಒಂದು ಅಕ್ಕಿ ಬಿದ್ದರೆ ಅದನ್ನು ಇಟ್ಕೊಳ್ಳೋದು, ಆಮೇಲೆ ಯೂಸ್ ಮಾಡೋದು, ಬಿಡೋದು. ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆಲ್ಲ ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಥರ ಡೇಟಿಂಗ್ ಆ್ಯಪ್ಸನ್ನು ಒಂದು ಕಾಮನ್ ಆ್ಯಪ್ ಡೈಲಿ ಯೂಸ್ ಮಾಡೋಂಗಿರುತ್ತೆ. ಅಂದರೆ ಡೈಲಿ ಡೇಟಿಂಗ್ ಆ್ಯಪ್ ಯೂಸ್ ಮಾಡ್ತಾರೆ ಮನುಷ್ಯ. ದೇ ಕ್ಯಾನ್ ಹ್ಯಾಂಗ್ ಔಟ್ ವಿತ್ ದೆಮ್, ಗೋ ಫಾರ್ ಎ ಪಾರ್ಟಿ, ಡೇಟಿಂಗ್ ಆರ್ ವಾಟ್ ಎವರ್ ಇಟ್ ಈಸ್. ಅಂದರೆ ಮನುಷ್ಯ ರಿಲೇಷನ್ಶಿಪ್ಪಲ್ಲಿ ಕಂಪ್ಲೀಟಾಗಿ ಟ್ರಸ್ಟನ್ನು ಕಳ್ಕೊಳ್ತಾನೆ. ಯಾರು ಮದುವೆಯಲ್ಲಿ ಟ್ರಸ್ಟನ್ನು ಈಗಲೇ ಕಳ್ಕೊತಾ ಇದ್ದಾರೆ. ಇನ್ ಫ್ಯೂಚರಲ್ಲಿ ಮಕ್ಕಳು ಮದುವೆ ಅಂದರೆ ಇಟ್ ಈಸ್ ಎ ಶಿಟ್ ಅಂತಾರೆ. ಯಾಕಂದರೆ ಯಾರಿಗೂ ಅದರಲ್ಲಿ ನಂಬಿಕೆ ಇಲ್ಲ. ಯಾಕಂದರೆ ಎಲ್ಲ ನೋಡಿರ್ತಾರಲ್ಲ ಅವರು, ಯಾರು ಸರಿ ಇಲ್ಲ ಅಂತ ಗೊತ್ತಿರುತ್ತೆ. ಮತ್ತು ಯಾಕೆ ಮದುವೆ ಆಗಬೇಕು? ನಾನು ಬೇಕಾದವ್ರ ಜೊತೆ, ಇಷ್ಟ ಬಂದವ್ರ ಜೊತೆ ಇರ್ಬೋದಲ್ಲ, ಆರಾಮಾಗಿ ದಿವಸಕ್ಕೊಬ್ಬರ ಜೊತೆ ಇರ್ಬೋದಲ್ಲ ಅಂತ ಅನಿಸುತ್ತೆ. ಸೊ ಸಮಾಜ ಈ ಸ್ಮಾರ್ಟ್ಫೋನ್ ಬಂದ ಮೇಲೆ, ಈ ಇಂಟರ್ನೆಟ್ಟಿಂದ ಮನುಷ್ಯ ಹಾಳಾಗ್ತಾ ಇದ್ದಾನೆ, ಇನ್ಕ್ಲೂಡಿಂಗ್ ಅಸ್. ಸೊ ಕಲಿಯುಗ ಯಾವಾಗ ಅಂತ್ಯ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರಲ್ಲ, ಕಲಿಯುಗ ಅಂತ್ಯ ಆಗೋದು ತಂತ್ರಜ್ಞಾನದಿಂದ. ತಂತ್ರಜ್ಞಾನ ಯಾವ ಮಟ್ಟಿಗೆ ಬೆಳೆಯುತ್ತೆ ಅಂದರೆ, ಒಂದು ದಿವಸ ಸೋಲ್ಜರ್ಸ್ ಬಾರ್ಡರ್ಸಲ್ಲಿ ಬೇಕಾಗಿರಲ್ಲ, ರೋಬೋಟ್ಸ್ ವಿತ್ ಲೋಡೆಡ್ ಗನ್ ನಿಂತಿರುತ್ತೆ. ಆ ಕಡೆಯಿಂದ ಏನಾದರೂ ಪಾಸ್ ಆದ್ರೂ ಶೂಟ್ ಆಗುತ್ತೆ. ವಾರ್ ಆದರೆ ಇಟ್ ವಿಲ್ ಡೆಸ್ಟ್ರಾಯ್ ಎವ್ರಿಥಿಂಗ್. ಅಲ್ಲಿವರೆಗೆ ಟೆಕ್ನಾಲಜಿ ಬಿಲ್ಡ್ ಆಗುತ್ತೆ. ಸೊ ಯಾವುದೂ ಇರಲ್ಲ, ಹ್ಯೂಮನ್ ವ್ಯಾಲ್ಯೂಸೇ ಇರಲ್ಲ ಫ್ಯೂಚರಲ್ಲಿ. ಅಲ್ಲಿವರೆಗೆ ಎಲ್ಲ ಬೆಳೆಯುತ್ತೆ. ಅಂದರೆ ಟೆಕ್ನಾಲಜಿ, ಬಿಲ್ಡಿಂಗ್ಸ್, ರೋಡ್ಸ್ ಎಲ್ಲ ಚೆನ್ನಾಗಾಗುತ್ತೆ, ಹಾಸ್ಪಿಟಲ್ ಎಲ್ಲ. ಆದರೆ ಯಾರಿಗೂ ಆರೋಗ್ಯ ಇರಲ್ಲ. ಯಾಕಂದರೆ ಮನುಷ್ಯನಿಗೆ ಒತ್ತಡ, ಟೆನ್ಷನ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಸಂಬಂಧಗಳಲ್ಲಿ ಏರುಪೇರುಗಳಾಗುತ್ತೆ, ಸಂಬಂಧಗಳಲ್ಲಿ ಯಾರಿಗೆ ನಂಬಿಕೆ ಹೋಗುತ್ತೆ, ಆಗ ಅವನಿಗೆ ಶಾಂತಿ ಇರೋದೇ ಇಲ್ಲ. ಯಾರಿಗಾಗಲಿ, ನನಗಾಗಲಿ, ನಿಮ್ಗಾಗಲಿ, ಅದು ಬರೀ ಮದುವೆ ಅಲ್ಲಲ್ಲ, ಫ್ರೆಂಡ್ಶಿಪ್ ಅಲ್ಲಾಗಲಿ, ಯಾವುದರಲ್ಲೇ ಆಗಲಿ, ಸಂಬಂಧಗಳ ಮೇಲೆ ನಂಬಿಕೆ ಹೋದಾಗ, ದೇವರ ಮೇಲೆ ನಂಬಿಕೆ ಅಥವಾ ಯಾವುದರ ಮೇಲೆ ನಂಬಿಕೆ ಹೋದಾಗ ಮನಃಶಾಂತಿ ಹಾಳಾಗತ್ತೆ. ಇದು ಖಂಡಿತ ಫ್ಯೂಚರಲ್ಲಿ ಆಗೇ ಆಗುತ್ತೆ. ಇನ್ನು ಜಗತ್ತು ನರಕ ಆಗುತ್ತೆ. ಒಬ್ಬ ಸಾಯ್ತಾನೆ ಅಂದರೆ ಅದು ಒಂಥರ ನಾಯಿ ಸತ್ತಂಗೆ. ಯಾವುದೋ ಒಂದು ಕಾಂಟ್ರಾಕ್ಟ್ ಮೇಲೆ ಯಾರು ಬರ್ತಾರೆ, ಸುಡ್ತಾರೆ, ಸ್ವಲ್ಪ ಬೂದಿ ಕೊಡ್ತಾರೆ, ಫಾರ್ಮಾಲಿಟಿ ಮಾಡ್ತಾರೆ, ಯಾರು ಫಿನಾರಲ್ಗೆ ಬರಲ್ಲ, ಒಂದು ವಾಟ್ಸಪ್ಪಲ್ಲಿ ಒಂದು ಸ್ಟೇಟಸ್ ಹಾಕ್ತಾರೆ, ಅಲ್ಲಿಗೆ ಮುಗಿಯುತ್ತೆ ಫ್ಯೂಚರ್ ಜನ್ರೇಷನಲ್ಲಿ. ಇಲ್ಲಿವರೆಗೆ ಬಂದು ನಿಲ್ಲುತ್ತೆ. ಸೊ ಆದಷ್ಟು ನಾವು ಈ ರಿಯಾಲಿಟಿನ ತಿಳ್ಕೊಂಡು, ವಿ ಶುಡ್ ಗ್ರೋ ಅವರ್ ಚಿಲ್ಡ್ರನ್ ಇನ್ ರೈಟ್ ವೇ. ನಾವು ನಮ್ಮ ಮಕ್ಕಳ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಇರಬೇಕಾಗತ್ತೆ, ತುಂಬ ಫ್ರೆಂಡ್ಲಿಯಾಗಿರಬೇಕು. ಅವ್ರು ಏನೇ ತಪ್ಪು ಮಾಡಿದ್ರು ನಮ್ಮ ಜೊತೆ ಶೇರ್ ಮಾಡೋಂಗಿರ್ಬೇಕು. ಎನಿ ಫೀಲಿಂಗ್ಸ್ ಆರ್ ವಾಟ್ ಎವರ್ ಇಟ್ ಈಸ್, ನಮ್ಮ ಜೊತೆ ಅವ್ರು ಫ್ರೆಂಡ್ಲಿಯಾಗಿ ಆಸ್ ಎ ಗುಡ್ ಫ್ರೆಂಡ್ ಜೊತೆ ಏನು ಶೇರ್ ಮಾಡ್ತಾರೆ ಅದನ್ನೇ ತಂದೆ ತಾಯಿ ಹತ್ರ ಶೇರ್ ಮಾಡುವಷ್ಟು
ಫ್ರೆಂಡ್ಲಿ ಆಗಿ ನಾವು ನಮ್ಮ ಮಕ್ಳ ಜೊತೆ ಇರಬೇಕು, ಆದರೆ ಅಷ್ಟೇ ನಮ್ಮ ಮಕ್ಕಳನ್ನ ಸೇವ್ ಮಾಡೋಕ್ಕಾಗತ್ತೆ. ಬಡ್ದು ಹೊಡೆದು ಅವರಿಗೆ ಅವ್ರನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ವರ್ಲ್ಡ್ ಈಸ್ ಗ್ರೋಯಿಂಗ್ ರ್ಯಾಪಿಡ್ಲಿ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಇನ್ ವೆರಿ ವೆರಿ ರಾಂಗ್ ಡೈರೆಕ್ಷನ್ ಫ್ರೆಂಡ್ಸ್.